ನಮ್ಮ ಜೀವನದಲ್ಲಿ ಎರಡು ರೀತಿಯ ಮನುಷ್ಯರಿರ್ತಾರೆ. ಒಬ್ಬರು ತಮ್ಮ ಸ್ವಾರ್ಥಕ್ಕೋಸ್ಕರ, ತಮಗೋಸ್ಕರ, ತಮ್ಮದನ್ನೇ ಯೋಚನೆ ಮಾಡುವಂಥ ಒಂದು ಜನಾಂಗದವರಾದರೆ, ಇನ್ನೊಂದು ರೀತಿಯ ಜನ ಪರೋಪಕಾರಿ ಮನೋಭಾವದವರು. ಅವರಿಗೆ ತಮ್ಮ ಶ್ರೇಯಸ್ಸು ಎಷ್ಟು ಮುಖ್ಯವೋ ಅದರ ಜೊತೆಗೆ ಪರರಿಗೆ ಸಹಾಯ ಮಾಡುವಂಥ ಗುಣವು ಅಷ್ಟೇ ಯಥೇಚ್ಛವಾಗಿ ಇರುತ್ತೆ. ನಾನು ಇವತ್ತು ಪರಿಚಯ ಮಾಡಿಸೋದಕ್ಕೆ ಹೊರಟಿರುವಂಥದ್ದು ಎರಡನೇ ರೀತಿಯ ಒಬ್ಬ ಮನುಷ್ಯನ ಬಗ್ಗೆ ಅಲ್ಲ. ಇವತ್ತು ನಾನು ಮಾಡ್ತಾ ಇರೋದಷ್ಟೇ ಅಲ್ಲ, ಎಲ್ಲ ವ್ಯಕ್ತಿಗಳು ಎಲ್ಲರೂ ನೆನಪಿಟ್ಟುಕೊಳ್ಳುವಂಥ ಒಬ್ಬ ವ್ಯಕ್ತಿತ್ವ ಅಂತಂದರೆ ಎರಡನೇ ರೀತಿಯ, ನಾನು ಹೇಳಿದ್ನಲ್ಲ ಎರಡೋ ರೀತಿಯ ಮನುಷ್ಯರಿರ್ತಾರೆ ಅಂತ, ಆ ಎರಡನೇ ರೀತಿಯ ಮನುಷ್ಯರನ್ನು ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಎಷ್ಟೇ ಮಾಡಿಕೊಂಡ್ರೂ ಕೂಡ ನಮ್ಮನ್ನು ಯಾರೂ ನೆನೆಯೋದಿಲ್ಲ, ಯಾವ ಸಮಾಜವೂ ಕೂಡ ನೆನೆಯೋದಿಲ್ಲ. ಅದೇ ನಾವು ಸ್ವಾರ್ಥ ಬಿಟ್ಟು ಪರೋಪಕಾರಕ್ಕೆ, ಬೇರೆಯವ್ರಿಗೋಸ್ಕರ ತುಡಿತಾ ಸಮಾಜಕ್ಕೆ, ಬೇರೆ ಮನುಷ್ಯರಿಗೆ ಒಳ್ಳೆ ಕೆಲಸ ಮಾಡಿದಾಗ, ನಾವು ಇದ್ದಾಗ, ನಾವು ಹೋದ ಮೇಲೂ ಕೂಡ, ನಮ್ಮ ಶರೀರ ಇಲ್ಲದೆ ಇದ್ದಾಗಲೂ ಕೂಡ ನಮ್ಮನ್ನು ನೆನೆಸ್ತಾರೆ. ಅಂಥ ಕೆಲಸಗಳನ್ನು ನಾವೆಲ್ಲರೂ ಮಾಡೋದಕ್ಕೆ ಮನಸ್ಸು ಮಾಡಬೇಕು ಅಂತ ಹೇಳ್ತಾ, ಇವತ್ತು ನಾನು ಪರಿಚಯ ಮಾಡಿಸೋದಕ್ಕೆ ಹೊರಟಿರುವಂಥ ವ್ಯಕ್ತಿ ಡಾಕ್ಟರ್ MC ಮೋದಿ. ನನ್ನ ಆಸ್ಪತ್ರೆಯೇ ನನ್ನ ದೇವಾಲಯ, ಇಲ್ಲಿಯ ರೋಗಿಗಳೇ ನನಗೆ ದೇವರು, ಇವರ ಸೇವೆಯೇ ನನ್ನ ಹಬ್ಬ, ಕಣ್ಣಿನ ದೃಷ್ಟಿ ಇಲ್ಲದವರಿಗೆ ಬೆಳಕು ನೀಡುವ ಈ ಕಾರ್ಯವೇ ನನಗೆ ಪೂಜೆ ಎಂದು ಹೇಳುವ ಡಾಕ್ಟರ್ ಮೋದಿಯವರು 1000ಕ್ಕೂ ಹೆಚ್ಚು ಉಚಿತ ನೇತ್ರ ಚಿಕಿತ್ಸಾ ಶಿಬಿರಗಳನ್ನು ನಡೆಸಿ 4 ಲಕ್ಷಕ್ಕೂ ಹೆಚ್ಚಿನ ಜನರ ಕಣ್ಣುಗಳಿಗೆ ಉಚಿತವಾಗಿ ಬೆಳಕು ನೀಡಿದ ಮಹಾಪುರುಷ. ಈ ಮಹಾನುಭಾವನ ಸಾಧನೆ ವಿಶ್ವ ದಾಖಲೆಯನ್ನೇ ಸ್ಥಾಪಿಸಿದೆ. ಮಹಾತ್ಮ ಗಾಂಧೀಜಿಯವರ ನಿಸ್ವಾರ್ಥ ಸೇವಾ ಮನೋಭಾವದಿಂದ ಬಹುವಾಗಿ ಪ್ರಭಾವಿತರಾದ ಮರುಗಪ್ಪ ಚೆನ್ನವೀರಪ್ಪ ಮೋದಿ, MC ಮೋದಿ. ಒಬ್ಬ ಮನುಷ್ಯ ತನ್ನನ್ನು ತಾನು ಸಮರ್ಪಿಸದ ಹೊರತು ಜಗತ್ತಿಗೆ ಏನೂ ಕೊಡಲಾರ ಎಂಬ ಗಾಂಧೀಜಿಯ ವಾಕ್ಯವನ್ನು ಕಾರ್ಯರೂಪಕ್ಕೆ ತಂದವರು ಮೋದಿ. ಮೊದಲಿನಿಂದಲೂ ಕ್ರಾಂತಿಕಾರಿ ಭಾವನೆ ಹೊಂದಿದ್ದರು. ಭಾರತದ ಹಳ್ಳಿಗಳಲ್ಲಿ ಕಾಣಬರುವ ದಾರುಣ ಬಡತನ, ದಿಗ್ಭ್ರಮೆಗೊಳಿಸುವ ಅಂಧರ ಸಂಖ್ಯೆಯನ್ನು ಕಂಡು ಡಾಕ್ಟರ್ MC ಮೋದಿಯವರು ಬಹುವಾಗಿ ವ್ಯಥೆಪಟ್ಟರು. ಜನರು ತಾವಾಗಿ ಡಾಕ್ಟರಲ್ಲಿಗೆ ಹೋಗಲಾರರು. ಆದ್ದರಿಂದ ತಾವೇ ಅವರಲ್ಲಿಗೆ ಹೋಗಿ ಕಣ್ಣು ಕತ್ತಲಾಗಿರುವ ಜನಕ್ಕೆ ಉಚಿತವಾಗಿ ಕಣ್ಣಿನ ಚಿಕಿತ್ಸೆ ಮಾಡಿ ಬೆಳಕು ನೀಡಬೇಕು ಎಂದು ನಿಶ್ಚಯಿಸಿದರಂತೆ. ಅಂತೆಯೇ 1943ರಲ್ಲಿ ಸಂಚಾರಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರಗಳನ್ನು ನಡೆಸುವ ಸಂಸ್ಥೆ ಆರಂಭವಾಯಿತು. ಹಳ್ಳಿ ಹಳ್ಳಿಗೆ ಯಾತ್ರೆ ಮಾಡಿ ನೇತ್ರದಾನ ಮಾಡಿದ ಈ ಮಹಾನುಭಾವರ ಬಾಳು ಧನ್ಯ. ಯಾತ್ರೆ ನೋಡಿ, ನಾವು ಯಾತ್ರೆ ಅಂದರೆ ದೇವಸ್ಥಾನಗಳನ್ನು ಹುಡುಕೊಂಡು ಹೋಗ್ತಾ ಇರ್ತೀವಿ ಕೆಲವೊಂದು ಜನ. ಆದರೆ ಮಹಾನುಭಾವರಾದಂಥ ಈ ಡಾಕ್ಟರ್ MC ಮೋದಿಯವರಿಗೆ ಹಳ್ಳಿಯಲ್ಲಿರುವಂಥ ಅಂಧ ಜನಗಳನ್ನು ಹುಡುಕಿಕೊಂಡು ಯಾತ್ರೆ ಮಾಡಿದರಂತೆ. ಬೆಳಕಿಲ್ಲದ ಅವರ ಬಾಳಿಗೆ ಬೆಳಕು ನೀಡಿದರಂತೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿಯಲ್ಲಿ 1916ರಲ್ಲಿ ಮುರುಗಪ್ಪ ಚೆನ್ನಬಸಪ್ಪ ಮೋದಿ ಅವರು ಜನಿಸಿದರು. ಮೋದಿಯವರ ತಂದೆ ಸಣ್ಣ ವ್ಯಾಪಾರಿಯಾಗಿದ್ದವರು. ವ್ಯಾಪಾರದಲ್ಲಿ ಅಂತಹ ಯಶಸ್ಸು ಗಳಿಸಲಿಲ್ಲ. ಆದ್ದರಿಂದ ಮೋದಿ
ಬಡತನದ ವಾತಾವರಣದಲ್ಲೇ ಬೆಳೆದರು. ತಂದೆಯ ಸ್ವರ್ಗವಾಸದ ನಂತರ ಸೋದರ ಮಾವನ ಸಹಾಯದಿಂದ ವಿದ್ಯಾಭ್ಯಾಸ ಮುಂದುವರಿಯಿತು. ಸಿದ್ಧಲಿಂಗಯ್ಯ ಕೊಣ್ಣೂರು ಎಂಬ ಶ್ರೀಮಂತರು ಮೋದಿಯವರ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದರು. ಓದುವ ಛಲ ಇದ್ದರೆ ಅಥವಾ ಒಳ್ಳೆಯದನ್ನು ಮಾಡುವಂಥ ಛಲ ಇದ್ದರೆ ಅಂಥ ವ್ಯಕ್ತಿಗಳಿಗೆ, ನಿಜವಾಗಲೂ ಒಳ್ಳೆಯದನ್ನು ಮಾಡುವಂಥ ಛಲ ಇದ್ದವರಿಗೆ, ಅಂಥ ವ್ಯಕ್ತಿಗಳಿಗೆ ಹಣಗಳು ಅಥವಾ ಸಹಾಯ ಎಲ್ಲಿಂದಲೋ ತೂರ್ಕೊಂಡು ಬರುತ್ತೆ. ನಾವು ಸ್ವಾರ್ಥ ಇಟ್ಕೊಂಡು ಹೋದಾಗ ನಮ್ಮ ಜೊತೆಗೆ ಯಾವುದೇ ಅಂಥ ಯಶಸ್ಸು ಬರಲಿಕ್ಕಿಲ್ಲ. ಆದರೆ ನಾವು ಪರೋಪಕಾರ ಮಾಡ್ತೀವಿ, ಒಳ್ಳೆ ಕೆಲಸ ಮಾಡ್ತೀವಿ ಅಂತ ರೆಡಿಯಾದಾಗ ನಮಗೆ ಎಲ್ಲ ರೀತಿಯ ಸಹಾಯಗಳು ತಾವಾಗಿಯೇ ಒದಗಿ ಬರುತ್ತೆ. ಹಾಗೆ ನಮ್ಮ MC ಮೋದಿಯವರ ವಿದ್ಯಾಭ್ಯಾಸಕ್ಕೆ ಹಲವಾರು ಜನ ಸಹಾಯ ಮಾಡಿದರು. ಮೋದಿಯವರು ಬೆಳಗಾವಿಯ ಆಯುರ್ವೇದ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿದರು. ಹಲವರ ಸಹಾಯದ ಮೇರೆಗೆ ಮೋದಿಯವರು ಕೊನೆಗೂ ಬೆಳಗಾವಿಯ ಆಯುರ್ವೇದ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿದರು. ದಂತ ವೈದ್ಯರಾಗಬೇಕೆಂದು ಮೋದಿ ಆಸೆ ಪಡುತ್ತಿದ್ದರು. 1930ರಲ್ಲಿ ಆಯುರ್ವೇದದ ವಿದ್ಯಾರ್ಥಿಗಳೂ ಸಹ ಮುಂಬಯಿಯಲ್ಲಿ ಪರೇಲದಲ್ಲಿರುವ ಖಾನ್ ಬಹದ್ದೂರ್ ಹಾಜಿ ಬಚ್ಚುವಾಲಿ ಕಣ್ಣಿನ ಆಸ್ಪತ್ರೆಯಲ್ಲಿ ಕಣ್ಣಿನ ಚಿಕಿತ್ಸೆ ಬಗ್ಗೆ ಸ್ನಾತಕೋತ್ತರ ಪದವಿಗೆ ಸೇರಬಹುದೆಂದು ಪ್ರಕಟವಾಯಿತು. ಆಗ ಮೋದಿಯವರಿಗೆ ಕಣ್ಣಿನ ಬಗ್ಗೆ ಹೆಚ್ಚಿನ ವಿದ್ಯಾಭ್ಯಾಸ ನಡೆಸಲು ಆಸೆಯಾಯಿತು. ಕಣ್ಣು ದೇವರ ಅದ್ಭುತ ಸೃಷ್ಟಿ. ಕಣ್ಣುಗಳು ಮನಸ್ಸಿನ ದುಃಖ ಸಂತೋಷಗಳನ್ನು ಹಿಡಿದಿಡುವಂಥ ಬದುಕಿನ ಅತ್ಯುತ್ತಮ ಗೆಳೆಯ ಎಂದು ಭಾವಿಸಿದ ಮೋದಿ ನೇತ್ರ ವೈದ್ಯರಾಗಲು ಉತ್ಸುಕರಾದರು. ಕಣ್ಣಿನ ಬಗ್ಗೆ ಸಂಬಂಧಪಟ್ಟ ಪತ್ರಿಕೆಗಳನ್ನೆಲ್ಲ ಹಗಲು ರಾತ್ರಿ ಶ್ರಮವಹಿಸಿ ಓದಲಾರಂಭಿಸಿದರು. ಇವರ ಅಪಾರ ಜ್ಞಾನ ಆಸಕ್ತಿ ಕಂಡು ಎಲ್ಲರೂ ಆಶ್ಚರ್ಯಪಡುತ್ತಿದ್ದರು. ಇವರಿಗೆ ಕಣ್ಣಿನ ಆಸ್ಪತ್ರೆಯಲ್ಲಿ ಪ್ರವೇಶ ಸಿಕ್ಕಿತು. ಮುಂಬಯಿಯ ಖಾನ್ ಬಹದ್ದೂರ್ ಕಣ್ಣಿನ ಆಸ್ಪತ್ರೆಯಲ್ಲಿ ಅತ್ಯಂತ ಪರಿಣಿತ ಶಸ್ತ್ರಚಿಕಿತ್ಸಕರೆಂದು ಹೆಸರು ಪಡೆದರು. ಎಲ್ಲ ಡಾಕ್ಟರ್ಗಳಿಗಿಂತ ಹೆಚ್ಚು ಶಸ್ತ್ರಚಿಕಿತ್ಸೆ ಮಾಡುವುದರಲ್ಲಿ ಇವರ ಪ್ರಾವೀಣ್ಯತೆ, ಜ್ಞಾನ ಮತ್ತು ಕೈಚಳಕ ಕಂಡು ಎಲ್ಲರೂ ಬೆರಗಾದರು. 4-5 ತಜ್ಞರ ಕೆಲಸವನ್ನು ಒಬ್ಬರೇ ಮಾಡುತ್ತಿದ್ದರು. ಖ್ಯಾತ ಡಾಕ್ಟರ್ ಸರ್ದೇಸಾಯಿ ಅವರ ಸಹಾಯಕ ವೈದ್ಯರಾಗಿ ಮೊದಲ ಕಣ್ಣಿನ ಶಿಬಿರದ ಅನುಭವ ಪಡೆದರು. ಇವರ ಪತ್ನಿ ಲೀಲಾವತಿ ಅವರ ಪ್ರೋತ್ಸಾಹದಿಂದ 1941ರಲ್ಲಿ ಕಣ್ಣಿನ ಚಿಕಿತ್ಸೆಯಲ್ಲಿ ಕೊಲಂಬಿಯಾ ಹಾಗೂ ನ್ಯೂಯಾರ್ಕ್ ವಿಶ್ವವಿದ್ಯಾಲಯಗಳಲ್ಲಿ ಸ್ನಾತಕೋತ್ತರ ವ್ಯಾಸಂಗವನ್ನು ಮುಗಿಸಿದರು. 1944ರಲ್ಲಿ ತಮ್ಮ ಮೊದಲ ಉಚಿತ ಚಿಕಿತ್ಸಾ ಶಿಬಿರವನ್ನು ಧಾರವಾಡ ಜಿಲ್ಲೆಯ ನರೇಗಲ್ನಲ್ಲಿ ಆರಂಭಿಸಿದರು. ಒಂದು ಕಿಟ್ ಬ್ಯಾಗ್ ಹಿಡಿದು ಎತ್ತಿನ ಗಾಡಿಯಲ್ಲಿ ಬಂದ ಇವರನ್ನು ಅಲ್ಲಿನ ಜನರೆಲ್ಲ ಅನುಮಾನದಿಂದಲೇ ಕಂಡರು. ಡಾಕ್ಟರ್ ಮೋದಿಯವರಿಗೆ ಕಣ್ಣಿನ ವಿಷಯದಲ್ಲಿ ಅಪಾರ ಜ್ಞಾನವಿತ್ತು. ಆದರೆ ಅವರ ಉಪಕರಣಗಳು ತೀರಾ ಸಾಮಾನ್ಯವಾಗಿದ್ದವು ಮತ್ತು ಹಳೆಯ ಕಾಲದವುಗಳಾಗಿದ್ದವು. ಅನುಮಾನದಿಂದಲೇ ಬಳಿಗೆ ಬಂದ ರೋಗಿಗಳಿಗೆ ಚಿಕಿತ್ಸೆ ನೀಡಿದ್ದು ಯಶಸ್ವಿಯಾಯಿತು. ಸುತ್ತಮುತ್ತಲ ಹಳ್ಳಿಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ಇವರ ನೈಪುಣ್ಯದ ವಿಷಯ ಹರಡಿತು. ಶತ್ರುಗಳು ಮಿತ್ರರಾದರು. ಸಹಾಯ ಹಸ್ತಗಳು ಮುಂದೆ ಬಂದವು. ಅವರು ಮಾಡಿದ ಹೆಚ್ಚು ಹೆಚ್ಚು ಆಪರೇಷನ್ಗಳು ಯಶಸ್ವಿಯಾದುದೇ ಇದಕ್ಕೆ ಕಾರಣ. 100 ಕಣ್ಣಿಗೆ ಚಿಕಿತ್ಸೆ ನಡೆಸಿ ದೃಷ್ಟಿಯ ಆಸೆಯನ್ನೇ ಬಿಟ್ಟಿದ್ದವರಿಗೂ ಆಪರೇಷನ್ ಮಾಡಿ ದೃಷ್ಟಿ ದಾನ ಮಾಡಿದರು. ಇಡೀ ಜಗತ್ತಿನಲ್ಲಿ ವೃತ್ತಿ ಶುಲ್ಕ ಪಡೆಯದೇ ಚಿಕಿತ್ಸೆ ಮಾಡುವ ಒಬ್ಬರೇ ಡಾಕ್ಟರ್ ಎಂದರೆ ಡಾಕ್ಟರ್ MC ಮೋದಿಯವರು.
ಅಂಧತ್ವದ ವಿರುದ್ಧ ಒಬ್ಬನೇ ಒಬ್ಬ ಡಾಕ್ಟರ್ನ ಹೋರಾಟ ಈ ರೀತಿ ಆರಂಭವಾಯಿತು. ಅಂದಿನಿಂದ ದೇಶದ ನಾನಾ ಮೂಲೆ ಮೂಲೆಗಳಲ್ಲಿ ಕಣ್ಣಿನ ತೊಂದರೆಗಳಿಂದ ನರಳುವವರು ಡಾಕ್ಟರ್ ಮೋದಿಯವರ ಸಂಚಾರಿ ಆಸ್ಪತ್ರೆಯನ್ನು ಕಾಯುವುದು ಆರಂಭವಾಯಿತು. ಕಣ್ಣಿನ ಶಿಬಿರ ಯಾವಾಗ ಎಲ್ಲಿ ಆಗಬೇಕು ಎಂಬುದು 3-4 ತಿಂಗಳ ಮೊದಲೇ ನಿರ್ಧಾರ ಮಾಡಿರುತ್ತಾರೆ. ರೇಡಿಯೋ ಪತ್ರಿಕೆಗಳ ಮೂಲಕ ಪ್ರಚಾರ ಮಾಡುತ್ತಾರೆ. ಸಾಮಾನ್ಯವಾಗಿ ಶಾಲೆಗಳು, ಕಾಲೇಜುಗಳು, ಕಲ್ಯಾಣ ಮಂದಿರಗಳು ಮೊದಲಾದ ಸಾರ್ವಜನಿಕ ಜಾಗಗಳಲ್ಲಿ ಶಿಬಿರಗಳು ನಡೆಯುತ್ತವೆ. ಗೊತ್ತಾದ ದಿನ ಡಾಕ್ಟರ್ ಮೋದಿ ತಮ್ಮ ಸಂಚಾರಿ ಆಸ್ಪತ್ರೆಯೊಂದಿಗೆ ಬರುತ್ತಾರೆ. ಶಸ್ತ್ರಚಿಕಿತ್ಸೆ, ಔಷಧಿ, ಊಟ ಎಲ್ಲ ಉಚಿತ. ಬಡ ಜನರಿಗೆ ಕನ್ನಡಕ ಸಹ ಉಚಿತವಾಗಿ ಕೊಡುತ್ತಾರೆ. ಹೀಗೆ ಗೊತ್ತಾದ ಒಂದು ದಿನದಲ್ಲಿ 150ರಿಂದ 250 ರೋಗಿಗಳ ಆಪರೇಷನ್ ಕೆಲವೇ ಗಂಟೆಗಳಲ್ಲಿ ಮಾಡಿ ಮುಗಿಸುತ್ತಾರೆ. ಮೋದಿಯವರು 4 ಲಕ್ಷಕ್ಕಿಂತಲೂ ಹೆಚ್ಚು ಉಚಿತ ಶಸ್ತ್ರಚಿಕಿತ್ಸೆಗಳನ್ನು ನೆರವೇರಿಸಿದ್ದಾರೆ. 40 ಲಕ್ಷ ಜನಕ್ಕೆ ಚಿಕಿತ್ಸೆ ಹಾಗೂ ಸಲಹೆ ನೀಡಿ ವಿಶ್ವ ದಾಖಲೆ ಸ್ಥಾಪಿಸಿದ್ದಾರೆ. ಇವರ ಹಸ್ತಗಳ ಮಾದರಿಯನ್ನು ವಸ್ತು ಸಂಗ್ರಹಾಲಯದಲ್ಲಿ ಇಡಲು ಅಮೇರಿಕನ್ನರು ನಿರ್ಧರಿಸಿದ್ದಾರಂತೆ. ಮೊದಲು ಮೋದಿಯವರ ಶಿಬಿರಗಳ ಜನಪ್ರಿಯತೆಯನ್ನು ಕಂಡು ಅಪಪ್ರಚಾರ ಮಾಡಿದವರೂ ಉಂಟು. ಇದರಿಂದ ಮೋದಿಯವರ ಮನಸ್ಸಿಗೆ ತುಂಬ ನೋವಾಗಿತ್ತು. ಬೆಂಗಳೂರಿನಲ್ಲಿ ಮಿಂಟೋ ಕಾಲೇಜಿನವರು ಇವರ ಪ್ರತಿಭೆಯನ್ನು ಶಂಕಿಸಿ ಸವಾಲು ಹಾಕಿದ್ದರಂತೆ. ಇದೇ ರೀತಿ ಹುಬ್ಬಳ್ಳಿಯಲ್ಲಿ ಸಹ ಇವರ ಬಗ್ಗೆ ಅಪಪ್ರಚಾರ ನಡೆಯಿತು. ಆದರೆ ಧಾರವಾಡದ ಸಿವಿಲ್ ಸರ್ಜನ್ ಇವರ ನೇತ್ರ ಶಿಬಿರಕ್ಕೆ ಭೇಟಿ ಕೊಟ್ಟು ಅಲ್ಲಿಯ ರೋಗಿಗಳನ್ನು ಪರೀಕ್ಷಿಸಿದಾಗ ರೋಗಿಗಳು ಸಂಪೂರ್ಣ ಗುಣ ಹೊಂದಿರುವುದು ಕಂಡು ಬೆರಗಾಗಿ ಮೆಚ್ಚಿಕೊಂಡರು. ಈ ರೀತಿ ಅಸೂಹೆ ಮತ್ತು ಅಸಹಕಾರಗಳಿಂದ ಡಾಕ್ಟರ್ ಮೋದಿಯವರನ್ನು ಯಾವ ರಾಜ್ಯ ಸರ್ಕಾರವೂ ಮನ್ನಿಸಿರಲಿಲ್ಲ. ಶ್ರೀಮಾನ್ ಕೆ ಹನುಮಂತಯ್ಯನವರು ಮೋದಿಯವರ ಸಂಚಾರಿ ಆಸ್ಪತ್ರೆಯನ್ನು ಸಾರ್ವಜನಿಕ ಆರೋಗ್ಯ ಇಲಾಖೆಗೆ ವರ್ಗಾಯಿಸಿದರು. ಮೋದಿಯವರನ್ನು ಸರ್ಕಾರದ ಅತಿಥಿ ಎಂದು ಸಾರಿದರು. ಹಣಕಾಸಿನ ಅನುಕೂಲ ಮಾಡಿಕೊಟ್ಟರು. ಈ ರೀತಿ ಮೋದಿಯವರ ಪಾಂಡಿತ್ಯ ಪ್ರತಿಭೆಗಳು ಬೆಳಕಿಗೆ ಬರಲು ಅವಕಾಶ ಮಾಡಿಕೊಟ್ಟರು. ಮೈಸೂರು ಸರ್ಕಾರದ ಗೌರವ ದೊರೆತ ನಂತರ ತಮಿಳುನಾಡು, ಆಂಧ್ರ ಹಾಗೂ ಕೇರಳಗಳಲ್ಲಿ ಅವರಿಗೆ ಮನ್ನಣೆ ಸಿಕ್ಕಿತು. ಇದೇ ರೀತಿ ಅವರ ಜನಪ್ರಿಯತೆ ಹೆಚ್ಚಿ 1956ರಲ್ಲಿ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿತು. ಭಾರತದಲ್ಲಿ 90 ಲಕ್ಷ ಅಂಧರಿದ್ದಾರೆ. ಪಟ್ಟಣಗಳಲ್ಲಿ 1,000 ಜನಕ್ಕೆ ಒಬ್ಬ ವೈದ್ಯನಿದ್ದರೆ ಹಳ್ಳಿಗಳಲ್ಲಿ 16,000 ಜನಕ್ಕೆ ಒಬ್ಬ ವೈದ್ಯರಿದ್ದಾರೆ. ಉಚಿತ ಸಂಚಾರಿ ಕಣ್ಣಾಸ್ಪತ್ರೆಯನ್ನು 35 ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದಾರೆ. ತಮ್ಮ ನಂತರವೂ ಈ ಕಾರ್ಯ ಮುಂದುವರೆಯಲು ಏರ್ಪಾಡು ಮಾಡಿದ್ದಾರೆ. 35 ವರ್ಷಗಳಿಂದಲೂ ಪ್ರತಿ ತಿಂಗಳು ಸುಮಾರು 100 ನೇತ್ರ ಚಿಕಿತ್ಸೆ ಮಾಡಿ 5,000 ಜನಕ್ಕೆ ಉಚಿತ ಸಲಹೆಗಳನ್ನು ಕೊಟ್ಟಿದ್ದಾರೆ. ನಾಡಿನ ಮೂಲೆ ಮೂಲೆಗಳಲ್ಲೂ ಇರಬಹುದಾದಂಥ ಅಂಧರ ಬಳಿಗೆ ಪ್ರೀತಿಯಿಂದ ಹೋಗಿ ಅವರ ಕಣ್ಣುಗಳಿಗೆ ಬೆಳಕು ನೀಡಿದ ಮಹಾನ್ ಆತ್ಮ ಡಾಕ್ಟರ್ MC ಮೋದಿ. ವೈದ್ಯ ಜಗತ್ತು ಮತ್ತು ಮಾನವ ಹೃದಯಗಳಲ್ಲಿ ಹೊತ್ತಿಸಿದ ಮಹಾ ಬೆಳಕು ಡಾಕ್ಟರ್ MC ಮೋದಿಯವರು. ಸಾಗರದಷ್ಟು ವಿಶಾಲ ಮತ್ತು ಗಗನದಷ್ಟು ಭವ್ಯವಾದ ವ್ಯಕ್ತಿ ಎಂದರೆ ಡಾಕ್ಟರ್ MC ಮೋದಿಯವರು. ಇವರಿಗೆ ಪದ್ಮಶ್ರೀ, ಪದ್ಮಭೂಷಣ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಸಂದಿವೆ. ಡಾಕ್ಟರ್ MC ಮೋದಿಯವರು 89 ವರ್ಷಗಳ ತುಂಬು ಜೀವನವನ್ನು ನಡೆಸಿ 2005 ನವೆಂಬರ್ 11ರಂದು ನಮ್ಮನ್ನು ಅಗಲಿದರು. ಹಳ್ಳಿಗಳಿಗೆ ತಿರುಗಿ ನೇತ್ರ ದಾನ ಮಾಡಿದ ಡಾಕ್ಟರ್ MC ಮೋದಿಯವರು
ಹಳ್ಳಿಗರ ಬಾಯಲ್ಲಿ ಬೆಳಕು ಕೊಟ್ಟ ಅಣ್ಣ ಎಂದೇ ಚಿರಪರಿಚಿತರು.